ಹಾಯ್ ಗೆಳೆಯರೆ, ಪುಣೆ ಈ ಹೆಸರು ಕೇಳಿದಿರಲ್ಲ. ಪುಣೆ ಈ ಹೆಸರು ಕೇಳಿದರೆ ಎಲ್ಲರ ತಲೆಯಲ್ಲಿ ಬರೋದು ಒಂದೇ, ಮಿಸಳ ಪಾವ್ ಅಂತ ಹೇಳ್ತಾರೆ. ಆದರೆ ನಿಮಗೆ ಗೊತ್ತಾ ಪುಣೆ ಎಷ್ಟು ದೊಡ್ಡ ಸಿಟಿ ಅಂತ? ನಿಮಗೆ ಗೊತ್ತಿದೆ ಇಲ್ಲೋ ಗೊತ್ತಿಲ್ಲ ನನಗೆ. ನಮ್ಮ ಬೆಂಗಳೂರಿದೆ ಅಲ್ಲ, ಬೆಂಗಳೂರಿಗಿಂತ ಕೇವಲ $3 ಬಿಲಿಯನ್ ಇದರ GDP ಕಡಿಮೆ ಇದೆ ಅಷ್ಟೇ. ಕೇವಲ $3 ಬಿಲಿಯನ್. ಆ $3 ಬಿಲಿಯನ್ ಯಾವಾಗ ಟೇಕ್ ಓವರ್ ಮಾಡುತ್ತೆ ಪುಣೆ ಹೇಳೋಕ್ಕೆ ಆಗಲ್ಲ. ಯಾವಾಗ ಬೆಂಗಳೂರನ್ನು ಸೈಡ್ ಹೊಡಿತೆ ಇದು ಅಂತ ಹೇಳೋಕ್ಕಾಗಲ್ಲ. ಸೊ ಬನ್ನಿ ಈ ಪುಣೆ ಇದರ ಬಗ್ಗೆ ಒಂದು ಡೀಟೇಲ್ ಆಗಿ ವಿಡಿಯೋ ನೋಡೋಣ. ಹೇಗಿದೆ ಪುಣೆ, ಏನಿದು ಪುಣೆ? ಪುಣೆ ಭಾರತದ ಮಹಾರಾಷ್ಟ್ರ ರಾಜ್ಯದಲ್ಲಿ ಬರುತ್ತದೆ. ಇದು ಶ್ರೀಮಂತ ಇತಿಹಾಸ, ಶಿಕ್ಷಣ ಮತ್ತು IT ಗೆ ಹೆಸರುವಾಸಿಯಾಗಿದೆ. ಇಲ್ಲಿಯ ಸಂಸ್ಕೃತಿ ತುಂಬಾ ಇಡೀ ಜಗತ್ತಿನಲ್ಲಿ ಹೆಸರುವಾಸಿಯಾಗಿದೆ. ಸೊ ಮಹಾರಾಷ್ಟ್ರದ ಪ್ರಧಾನ ಕಚೇರಿ ಒಂದು ಪುಣೆ. ಪುಣೆ ಜಿಲ್ಲೆಯು ಸರಿಸುಮಾರು 15,643 ಚದರ ಕಿಲೋಮೀಟರ್ನಷ್ಟು ಹರಡಿದೆ. ಇಲ್ಲಿಯ ಜನಸಂಖ್ಯೆ 2011ರ ಜನಗಣತಿಯ ಪ್ರಕಾರ 9.4 ಮಿಲಿಯನ್ಗಿಂತ ಹೆಚ್ಚಾಗಿದೆ. ಸರಿಸುಮಾರು ನೀವು 1 ಕೋಟಿ ಅಂತ ನೀವು ಹಿಡಿದಿ. ಈಗ 1 ಕೋಟಿ ಮೇಲೆ ದಾಟಿದೆ. ಇಲ್ಲಿ ಅಧಿಕೃತವಾಗಿ ಮರಾಠಿ ಭಾಷೆಯನ್ನು ಮಾತಾಡುತ್ತಾರೆ ಮತ್ತು ಸ್ವಲ್ಪ ಹಿಂದಿ, ಇಂಗ್ಲೀಷು ವ್ಯವಹಾರಕ್ಕಾಗಿ ಯೂಸ್ ಮಾಡುತ್ತಾರೆ. ಆದರೆ ಹೆಚ್ಚು ಇಲ್ಲಿ ಮಾತಾಡೋದು ಮರಾಠಿ, ನೆನಪಿರಲಿ. ಇಲ್ಲಿ ಹವಾಮಾನ ಒಂದು ಕೂಲೆಸ್ಟ್ ಆದ ಹವಾಮಾನ ಇರುತ್ತದೆ. ಬಿಸಿ ಬೇಸಿಗೆ ಮತ್ತು ಮಾನ್ಸೂನ್ ಮಳೆಯಲ್ಲಿ ಒಂದು ಸೌಮ್ಯವಾದ ಪ್ರಕೃತಿ ಸೌಂದರ್ಯ ಇದೆ. ಯಾಕಂದರೆ ಅದು ವೆಸ್ಟರ್ನ್ ಘಾಟ್ನಲ್ಲೇ ಬರುತ್ತದೆ. ತುಂಬ ನಮ್ಮ ಬೆಂಗಳೂರದು ವೆದರ್ ಹೇಗಿದೆಯಲ್ಲ ಹಾಗೆಯೇ ಪುಣೆದು ವೆದರ್ ಇದೆ, ನೆನಪಿರಲಿ. ಸೊ ಇದರ ಭೂಗೋಳಶಾಸ್ತ್ರ ನೋಡಿದರೆ ಅಹಮದ್ನಗರ, ಥಾಣೆ, ಯಾರಗಢ, ಸತಾರಾ ಮತ್ತು ಸೋಲಾಪುರ ಜಿಲ್ಲೆಗಳಲ್ಲಿ ಇದು ವಿಂಗಡಿಸಲಾಗಿದೆ. ಅಂದರೆ ಇದರ ಬೌಂಡ್ರಿ ಹೇಳ್ತಾ ಇದ್ದೇನೆ ನಾನು. ಇದು ಡೆಕ್ಕನ್ನ ಒಂದು ಪ್ರಸ್ಥಭೂಮಿಯ ಪಶ್ಚಿಮ ಭಾಗದಲ್ಲಿ ಸಹ್ಯಾದ್ರಿ ಬೆಟ್ಟಗಳ ನಡುವೆ ಇದೆ. ಈ ಸಹ್ಯಾದ್ರಿ ಬೆಟ್ಟ ಒಂದು ನಿಮಗೆ ನಾನು ಲೈವ್ ತೋರಿಸ್ತೀನಿ ನೋಡಿ. ಸಖತ್ತಾಗಿರೋ ಒಂದು ಜಾಗ ಇವೆಲ್ಲ, ನೆನಪಿರಲಿ. NH4 ಇಲ್ಲಿಂದಾನೇ ಹೋಗುತ್ತೆ. ಇಲ್ಲಿ ಕನೆಕ್ಟಿವಿಟಿ ಸಖತ್ತಾಗಿದೆ, ಅಲ್ಲಿಗೆ ಬರ್ತಾ ಇದ್ದೀನಿ. ಸೊ ಪುಣೆಯಲ್ಲಿ ಹರಿಯುವ ಮುಖ್ಯ ನದಿಗಳು ಯಾವ್ಯಾವ ಅಂದರೆ ಮೂಲ, ಮೂತ, ಭೀಮ, ಪಾವನ, ಇಂದ್ರಾವತಿ. ಈ ನದಿಗಳು ಇಲ್ಲಿ ಹರಿಯುತ್ತವೆ. ಅದಕ್ಕೋಸ್ಕರ ನೀರಿನ ಕೊರತೆ ಯಾವತ್ತೂ ಪುಣೆಯಲ್ಲಿ ಆಗಲ್ಲ. ಇಲ್ಲಿ ಮಳೆನೂ ಸಖತ್ತಾಗಿರುತ್ತೆ, ಮಳೆ ಮಾನ್ಸೂನ್ನಲ್ಲಿ. ಮತ್ತು ಇದು ಒಂದು ತುಂಬಾ ಇಲ್ಲಿ IT ಕಂಪ್ನಿಗಳು ತುಂಬಾ ಆಗಿವೆ. ಉದಾಹರಣೆಗೆ ಬನ್ನಿ, ಈಗ IT ಕಂಪ್ನಿಯ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಆರ್ಥಿಕತೆ ಮತ್ತು ಕೈಗಾರಿಕೆ ನೋಡೇ ಬಿಡೋಣ ಇದರದ್ದು. ಪುಣೆಯು ಒಂದು IT ಹಬ್ ಆಗಿದೆ. ಹಿಂಜೇವಾಡಿ, ಖರಾಡಿ ಮತ್ತು ಮ್ಯಾಗರಪಟ್ಟ ಪ್ರಮುಖ IT ಪಾರ್ಕ್ಗಳಾಗಿವೆ. ಇಲ್ಲಿ ಯಾವ್ಯಾವ IT ಪಾರ್ಕ್ಗಳಿವೆ ಅವ್ರ ಹೆಸರು ಮತ್ತೊಂದು ಸಲ ರಿಪೀಟ್ ಮಾಡ್ತಾಯಿದ್ದೀನಿ ನೋಡಿ. ದೊಡ್ಡ IT ಪಾರ್ಕ್ಗಳು ಇವು. ಹಿಂಜೇವಾಡಿ, ಖರಾಡಿ, ಮ್ಯಾಗರಪಟ್ಟ ಇವು ಪ್ರಮುಖ ITಯ ಕೇಂದ್ರಗಳಾಗಿವೆ. ಇನ್ನು ಪುಣೆಯಲ್ಲಿ ಆಟೋಮೊಬೈಲ್ ಸೆಕ್ಟರು ಸಖತ್ತಾಗಿದೆ. ನಮ್ಮ ಈ ಬಜಾಜ್ ಕಂಪ್ನಿಯ ಆಟೋಮೊಬೈಲ್ಸ್ ಏನಿದೆಯಲ್ಲ ಇದು ಇಲ್ಲೇ ಇದೆ, ನೆನಪಿರಲಿ. ಇದನ್ನು ನಮ್ಮ ಕರ್ನಾಟಕದವ್ರು ತೊಂದೇ ಇಲ್ಲ. ಆಟೋಮೊಬೈಲ್ಸ್ ಉದ್ಯಮದಲ್ಲಿ ಪುಣೆಯು ಭಾರತದ ಒಂದು ಡೆಟ್ರಾಯ್ಟ್ ಎಂದು ಇದನ್ನು ಕರೆಯುತ್ತಾರೆ. ಟಾಟಾ ಮೋಟರ್ಸ್ ಮತ್ತು ಬಜಾಜ್, ಮರ್ಸಿಡೀಸ್ ಬೆಂಚ್ ಮತ್ತು ಫೋಕ್ಸ್ವ್ಯಾಗನ್ ಈ ಕಂಪನಿಗಳು ಇದರ ಹೆಡ್ ಆಫೀಸ್ ಇಲ್ಲೇ ಇದೆ ಮತ್ತು ಇಲ್ಲೇ ಕಾರ್ಖಾನೆಗಳು ಇಲ್ಲೇ ಇಲ್ಲೇ ರೆಡಿ ಆಗುತ್ತವೆ. ಯಾವ್ಯಾವ ಅಂದರೆ ಟಾಟಾ ಮೋಟರ್ಸು, ಬಜಾಜ್ ಇರ್ಬೋದು, ಮರ್ಸಿಡೀಸ್ ನಮ್ಮ ಕಾರ್ ಇರ್ಬೋದು, ಬೆಂಚ್ ಇರ್ಬೋದು ಮತ್ತು ಫೋಕ್ಸ್ವ್ಯಾಗನ್ ಈ ಕಂಪನಿಗಳು ಇಲ್ಲೇ ಇವೆ. ಉತ್ಪಾದನೆ ಮತ್ತು ಕೈಗಾರಿಕೆ ಪ್ರದೇಶಗಳು ಇಲ್ಲಿ ಬರುವುದು ಒಂದು ಪಿಂಪ್ರಿ ಚಿಂಚಾಣವಿ ಇದು ಜಾಗ. ಇದು ಒಂದು ಇಂಡಸ್ಟ್ರಿಯಲ್ ಏರಿಯಾ, ಸಖತ್ತಾಗಿರುವ ಇಂಡಸ್ಟ್ರಿಯಲ್ ಏರಿಯಾ. ಇದು ತುಂಬಾ ಇದೆ ಇಲ್ಲಿ. ಎರಡನೇದು ಚಕನ್ ತಾಲಿಗಾಂವ್, ಇವು ಎರಡನೆಯ ಇಂಡಸ್ಟ್ರಿಯಲ್ ಏರಿಯಾ. ತುಂಬಾ ದೊಡ್ಡ ಇಂಡಸ್ಟ್ರಿಯಲ್ ಏರಿಯಾ ಇವು, ನೆನಪಿರಲಿ. ಹೇಗೆ ನಮ್ಮ ಹತ್ರ ಎಲೆಕ್ಟ್ರಾನಿಕ್ ಸಿಟಿ ಇದೆಯಲ್ಲ, ಇವ್ರ ಹತ್ರ ಇದು ಇದೆ. ಇನ್ನು ಪುಣೆಯು ಕೃಷಿ ಮತ್ತು ಕಬ್ಬು ಇಲ್ಲಿ ಜಾಸ್ತಿನೇ ಬೆಳೆಯುತ್ತಾರೆ. ಕೃಷಿಯಲ್ಲಿ ಇವರು ಕಬ್ಬು, ಅಕ್ಕಿ, ಗೋಧಿ ಮತ್ತು ತೋಟಗಾರಿಕೆ, ದ್ರಾಕ್ಷಿ ಮತ್ತು ದಾಳಿಂಬೆನೂ ತುಂಬಾ ಜಾಸ್ತಿ ಬೆಳೆಯುತ್ತಾರೆ ಇಲ್ಲಿ ಕೃಷಿಯಲ್ಲಿ. ಪುಣೆ ಜಿಲ್ಲೆಯ ಒಂದು ಶಿಕ್ಷಣ ಮತ್ತು ಸಂಶೋಧನೆ ನೋಡೋಣ. ಇಲ್ಲಿ ಉನ್ನತ ವಿಶ್ವವಿದ್ಯಾಲಯಗಳು ಮತ್ತು ಸಂಸ್ಥೆಗಳಿಗಾಗಿ ಪೂರ್ವದ ಆಕ್ಸ್ಫರ್ಡ್ ಎಂದು ಇದನ್ನು ಕರೆಯುತ್ತಾರೆ. ಪ್ರಮುಖ ಸಂಸ್ಥೆಗಳು ಯಾವ್ಯಾವಂದರೆ ಸಾವಿತ್ರಿಬಾಯಿ ಪುಲೆ ಪುಣೆ ವಿಶ್ವವಿದ್ಯಾಲಯ, ಅದರ ಹೆಸರು SPPU, ಮತ್ತು IISER, NCL ಮತ್ತು ಫರ್ಗೂಸನ್ ಕಾಲೇಜು, ಸಿಂಬಯೋಸಿಸ್ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿ ಇಲ್ಲಿವೆ. ನಂತರ ಹಲವಾರು ಸಂಶೋಧನಾ ಕೇಂದ್ರಗಳು ಇವೆ ಇಲ್ಲಿ. ಮೊದಲನೇದು ಮತ್ತು ರಕ್ಷಣಾ ಸಂಸ್ಥೆಗಳೂ ಇವೆ. ಮೊದಲನೇದು DRDO ಮತ್ತು NDA ಮತ್ತು AR&D ಇಲ್ಲೇ ಇವೆ. ಇನ್ನು ನೀವು ಪುಣೆಗೆ ಹೋದರೆ ಅಲ್ಲಿ ಸುತ್ತುವ ಜಾಗಗಳನ್ನು ಸ್ವಲ್ಪ ನೋಡೋಣ ಬನ್ನಿ. ಅಲ್ಲಿ ಪ್ರವಾಸಕ್ಕೆ ಹೋದರೆ ಏನೆಲ್ಲ ನೀವು ನೋಡ್ಬೋದು. ಮೊದಲನೇದು ಅಲ್ಲಿಯ ಐತಿಹಾಸಿಕ ತಾಣಗಳು.
ಶನಿವಾರವಾಡ ಮತ್ತು ಆಗಾ ಖಾನ್ ಅರಮನೆ, ಲಾಲ್ ಮಹಲ್ ಇವು ಪುಣೆಯಲ್ಲಿ ನೀವು ನೋಡಬಹುದು. ಮತ್ತು ಅಲ್ಲಿ ಕೋಟೆಗಳು ತುಂಬಾ ಇವೆ. ಸಿಂಹಗಢ ಮತ್ತು ರಾಜಗಢ, ತೋರಣ, ಲೋಹಗಢ ಇವು ಅಲ್ಲಿಯ ಕೋಟೆಗಳು. ಇನ್ನು ಅಲ್ಲಿ ದೇವಾಲಯಗಳನ್ನು ತುಂಬಾ ಸಖತ್ತಾಗಿವೆ. ದೇವಾಲಯಗಳಲ್ಲಿ ಗದ್ಗುಶೇತ್ ಗಣಪತಿ, ಭೀಮಾಶಂಕರಿ ಜ್ಯೋತಿರ್ಲಿಂಗ ಇದು ಒಂದು, ಪಾರ್ವತಿ ದೇವಸ್ಥಾನ. ಮತ್ತು ಇಲ್ಲಿ ಗಿರಿಧಾಮಗಳು ಯಾವ್ಯಾವು ಅಂದರೆ ಪ್ರಕೃತಿಯ ಸೌಂದರ್ಯ ಸಖತ್ತಾಗಿದೆ ಇಲ್ಲಿ. ಅದರಲ್ಲಿ ಲೋನಾವಲ, ಖಂಡಾಲ, ಮುಲ್ಕಿ, ಲಾವಸ ಮತ್ತು ತಮಿನಿ ಘಾಟ್ ಇಲ್ಲಿಯ ಗಿರಿಧಾಮಗಳು. ಇಲ್ಲಿಯ ಸಾಂಸ್ಕೃತಿಕ ಮತ್ತು ವಸ್ತು ಸಂಗ್ರಹಗಳ ಒಂದು ಜಾಗ ಇದೆ. ಅದು ಯಾವುದಂದರೆ ರಾಜಾ ದಿನಕರ್ ಕೇಳ್ಕರ್ ಇದೊಂದು ಮ್ಯೂಸಿಯಂ. ಪುಣೆ ವಕಾಯಂ ಫ್ರೆಂಡ್ಶಿಪ್ ಗಾರ್ಡನ್, ಫಿಲ್ ಆ್ಯಂಡ್ ಟೆಲಿಮಿಷನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಇವು ಇಲ್ಲೇ ಇವೆ. ಇದನ್ನು ಶಾರ್ಟಾಗಿ IFTI ಅಂತ ಕರೀತಾರೆ, ITIF. ಮತ್ತು ಪುಣೆ ಜಿಲ್ಲೆಯು ಒಂದು ಸಖತ್ತಾಗಿರುವ ಕನೆಕ್ಟಿವಿಟಿನೂ ಹೊಂದಿದೆ. ಆ ಕನೆಕ್ಟಿವಿಟಿ ಅಂದರೆ ರಸ್ತೆ ಇರ್ಬೋದು, ರೈಲ್ವೆ ಇರ್ಬೋದು, ವಿಮಾನ ನಿಲ್ದಾಣ ಇರ್ಬೋದು, ಸಖತ್ತಾಗಿ ಕನೆಕ್ಟಿವಿಟಿ ಇದೆ ಇಲ್ಲಿದೆ. ಬನ್ನಿ ನೋಡೋಣ. ಮೊದಲನೇದಾಗಿ ರಸ್ತೆಯಲ್ಲಿ ಇದು NH4 ಅಂದರೆ ಇದನ್ನು NH48 ಅಂತ ನಾವು ಕರಿತೇವೆ. ನೆನಪಿರಲಿ, ಪುಣೆ ಮುಂಬೈ ಎಕ್ಸ್ಪ್ರೆಸ್ ವೇ ಇಲ್ಲಿ ಕನೆಕ್ಟಿವಿಟಿ ಇದೆ. ನಮ್ಮ ದೇಶದ ಮೊದಲ ಎಕ್ಸ್ಪ್ರೆಸ್ ವೇ ಇದೆ, ಪುಣೆಯಲ್ಲಿಯೇ ಕನೆಕ್ಟ್ ಇದೆ. ಅದಕ್ಕೋಸ್ಕರ ಪುಣೆ ತುಂಬ ದೊಡ್ಡದಾಗಿ ಬೆಳೆದಿದೆ. NH48 ಇದು ಒಂದು ಉತ್ತಮ ಸಂಪರ್ಕಗಳು ಕೊಟ್ಟಿದೆ ಇವರಿಗೆ. ಮತ್ತು NH60 ಇದು ಮುಂಬೈ ಪುಣೆ ಎಕ್ಸ್ಪ್ರೆಸ್ ವೇ ಮೂಲಕ ಉತ್ತಮ ಸಂಪರ್ಕ ಹೊಂದಿದೆ. ಈಗ ಸೋಲಾಪುರ ಮೇಲೆ ಹಾಸುವ ಒಂದು ರೂಟ್ ಇದೆ. ಅಂದರೆ ಪುಣೆಗೆ ತುಂಬಾ ಸಖತ್ತಾಗಿರುವ ಎಕ್ಸ್ಪ್ರೆಸ್ ವೇ ಕನೆಕ್ಟಿವಿಟಿ ಇವರು ಕೊಟ್ಟಿದ್ದಾರೆ. ಈಗ ಹೊಸದಾಗಿ ಪುಣೆ ಮತ್ತು ಬೆಂಗಳೂರು ಎಕ್ಸ್ಪ್ರೆಸ್ ವೇನು ಮಾಡ್ತಾ ಇದ್ದಾರೆ ನಮ್ಮ ಸರ್ಕಾರ. ನೋಡಿ ಎಷ್ಟು ಮುಂದೆ ಯೋಜನೆ ಮಾಡ್ತಾ ಇದ್ದಾರೆ ಇಲ್ಲಿಯ ಸರ್ಕಾರ. ರೈಲ್ವೆ ಕನೆಕ್ಟಿವಿಟಿ ತುಂಬಾ ಸಖತ್ತಾಗಿವೆ. ಅದರಲ್ಲಿ ಇಂಪಾರ್ಟೆಂಟ್ ರೈಲ್ವೆ ಕನೆಕ್ಷನ್ ಯಾವುದಂದರೆ ಪುಣೆ ರೈಲ್ವೆ ಜಂಕ್ಷನು, ಇದು ಒಂದು ಮುಖ್ಯ ಕೇಂದ್ರವಾಗಿದೆ. ವಿಮಾನ ನಿಲ್ದಾಣ ನೋಡಿದರೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ. ಅದನ್ನು ಲೋಹೆಗಾಂವ್ ಅಂತ ಇವರು ಊರದಲ್ಲಿ ಇದು ಇದೆ. ಇದನ್ನು ಇನ್ನೂ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಇದನ್ನು ಎಕ್ಸ್ಪ್ಯಾಂಡ್ ಮಾಡಿ ಅಂತ ಇದು ಆಲ್ರೆಡಿ ಸೆಂಟ್ರಲ್ ಅಂತ ಇವರು ಪ್ರಪೋಸಲ್ಲು ಕೊಟ್ಟಿದ್ದಾರೆ. ಮೆಟ್ರೋ ಕನೆಕ್ಟಿವಿಟಿನೂ ಈಗ ಸದ್ಯಕ್ಕೆ ಪುಣೆಯಲ್ಲಿ ಓಪನ್ ಆಗಿದೆ. ಇದನ್ನು ಸಖತ್ತಾಗಿ ಕೆಲಸ ಮಾಡ್ತಾ ಇದೆ. ಇನ್ನು ಪುಣೆಯ ಕೆಲವು ಆಡಳಿತ ವಿಭಾಗಗಳ ಬಗ್ಗೆ ಹೇಳ್ತೀನಿ. ಪುಣೆ ನಗರ, ಪಿಂಪ್ರಿ ಚಿಂಚ್ವಾಡ ಮತ್ತು 13 ತಾಲೂಕುಗಳನ್ನಾಗಿ ವಿಂಗಡಿಸಲಾಗಿದೆ. ಇದು ಇಂಪಾರ್ಟೆಂಟ್ ಯಾವುದಂದರೆ ಪುಣೆ ಇವ್ರದ್ದು ಮುನ್ಸಿಪಲ್ ಕಾರ್ಪೊರೇಷನ್ ಇಲ್ಲೇ ಇದೆ ಪುಣೆಯಲ್ಲಿ. ಸೊ ಅದನ್ನು ನಾನು ಡೀಟೇಲ್ ಆಗಿ ಹೇಳ್ತಾ ಇಲ್ಲ. ಸೊ ನೆನಪಿರಲಿ ಗೆಳೆಯರೆ, ಪುಣೆ ಒಂದು ತುಂಬಾ ದೊಡ್ಡ ಸಿಟಿಯಾಗಿ ಬೆಳೆದಿದೆ. ನಾವು ಎಲ್ಲರೂ ಏನು ತಿಳ್ಕೊಂಡಾರೆ ಮಹಾರಾಷ್ಟ್ರ ಕೇವಲ ಮುಂಬೈನಿಂದ ನಡೀತಾ ಇದೆ ಅಂತ. ಇದು ಸುಳ್ಳು. ಮಹಾರಾಷ್ಟ್ರದಲ್ಲಿ ಪುಣೆನೂ ಅಷ್ಟೇ ಇಂಪಾರ್ಟೆಂಟ್ ಆಗಿದೆ. ಪುಣೆ ತುಂಬಾ ITಲಿ ಇಂಪಾರ್ಟೆಂಟ್ ಆಗಿ ಮತ್ತು ಆಟೋಮೊಬೈಲ್ ಸೆಕ್ಟರ್ನಲ್ಲೂ ತುಂಬಾ ಬೆಳೆದಿದೆ. ನಮ್ಮ ಬೆಂಗಳೂರಿಗೆ ಕಂಪೇರ್ ಮಾಡಿದರೆ ಕೇವಲ $3 ಬಿಲಿಯನ್ ಅಷ್ಟೇ ಹಿಂದಿದೆ ಬೆಂಗಳೂರು. ಇದು ಪುಣೆ, ನೆನಪಿರಲಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಪುಣೆಯ ಬಗ್ಗೆ ನೀವು ಏನಾದರೂ ಹೊಸದಾಗಿ ತಿಳ್ಕೊಂಡಿದ್ದರೆ ಸೊ ಈ ವಿಡಿಯೋನ ಲೈಕ್ ಮಾಡಬಹುದು, ನೀವು ಶೇರ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿ. ನೀವು IT ಜಾಬ್ಗೆ ಇಲ್ಲಿ ಅಪ್ಲೈ ಮಾಡ್ತಿದ್ರೆ ಮಾಡಿ ನೋಡಿ, ಇನ್ನೂ ಗೊತ್ತಿಲ್ಲ ಅಷ್ಟೊಂದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಗುಡ್ ಬೈ, ಹ್ಯಾವ್ ಎ ನೈಸ್ ಡೇ.